ಇದು ನಾನು, ಇದು ನನ್ನ ಲೋಫರ್ ಫ್ರೆಂಡ್ಸ್, ಇದು ನನ್ನ ಲೋಫರ್ ಫ್ರೆಂಡ್ಸ್. ಇದು ಮೊಬೈಲ್ ನೋಡೋದಾಗಿದ್ರೆ ಮನೆಯಾಗ ನೋಡ್ಬೋದು. ಇಲ್ಲಿ ತನಕ ಯಾಕೆ ಬರ್ಬೇಕು? ಹೌದು, ಇವತ್ತು ನನ್ನ ಬರ್ತ್ಡೇ ಗೈಸ್. ನಂಗೆ ಯಾರು ಏನೋ ಅನ್ನಂಗಿಲ್ಲ. ನಾನು ನೋಡಿಬೋದು, ಯಾಕಂದ್ರೆ ನನ್ನ ಬರ್ತ್ಡೇ ಹುಡುಗಿ. ಅದಕ್ಕೆ ಸಂಬಂಧ ಮೇಲೋದವನು. ಮೇಡಮ್ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸಕ್ಕದಾಗಿತ್ತು. ನಿಮ್ಗೆ ಹೆಂಗಿತ್ತು? ಹಲೋ, ನಾನು ನಿಮ್ರೇನು, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವಾಗ ಟೈಮ್ ಬಂದು ಈವ್ನಿಂಗ್ 4:30 ಆಗಿದೆ. ಸೊ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಈ ವ್ಲಾಗ್ ಏನಪ್ಪ ಅಂತಂದರೆ 12 ಗಂಟೆಗೆ ನನ್ನ ಬರ್ತ್ಡೇ. ಸೊ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಬ್ಯಾಂಗ್ಳೂರಿಂದ. ಹಾಗೆ ನನ್ನ ಫ್ರೆಂಡ್ಸ್ ಏನು ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ತುಂಬ ಇದೆ. ಸೊ ಬೆಳಗ್ಗೆಯಿಂದ ನಾನು ಕೂಡ ಇಷ್ಟು ಚಂದ ಗ್ಲೋ ಆಗಿ ಕಾಣ್ತಿದ್ದೀನಿ. ಫೇಸ್ ಮಾಸ್ಕ್ ಹಾಗೆ ಎಲ್ಲ ಚಂದ ಹುಡುಗಿರನ ಮೇಲೆ ಇರುತ್ತಲ್ಲ, ಸೊ ಎಲ್ಲದನ್ನು ಹಾಕ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಕಾಣ್ತಾ ಇದ್ದೀನಿ. ಸೊ ಈಗ ಮನೇಲಿ ಅಡುಗೆ ಮಾಡಬೇಕು, ಅಡುಗೆ ಮಾಡಿ ನೋಡ್ಬೇಕು ಏನೇನಾಗುತ್ತೆ ಅಂತ ಹೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಏನೇನಾಗುತ್ತೆ ಅಂತೇಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಹಾಗೆಯೇ ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ಕೂಡ ಎಂಜಾಯ್ ಮಾಡಿ. ಸೊ ಆಮೇಲೆ ಸಿಗ್ತೀನಿ. ಹ್ಯಾಪಿ ಬರ್ತ್ಡೇ. ಏನು ಚಂದ ಬರ್ತ್ಡೇ. ಅದು ಕೇಕ್ ಕೊಡೋದು. ಆ್ಯಕ್ಚುಲಿ ಮಿಡ್ನೈಟ್ 3 o'clock ಆಗಿದೆ. 3 o'clock ಈ ಸಲ ಮೊಬೈಲಾ? ನಾಳೆ ಬೆಳಗ್ಗೆ ಇದ್ದರೆ ರೆಸಾರ್ಟಿಗೆ ಹೋಗೋದಿದೆ. ಸೊ ನಾಳೆ ನಾವು 4 o'clock ಹಂಗೆ ಎದ್ದೊಳ್ಬೇಕು. ಬಟ್ ಇವ್ರು ನೋಡಿ ಇವಾಗಿನ ಫೋಟೋ ಹಾಕೋದು ಬೇಡ, ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿಲ್ಲ ಅಂದರೆ ಇನ್ನೂ ಒಂದು ಫೋಟೋ ಹಾಕಿಲ್ಲ ಅಂತಾಳೆ. ಆ್ಯಕ್ಚುಲಿ ಮಾರ್ನಿಂಗ್ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಗೈಸ್. ಏನು ಗೊತ್ತಾ, ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ, ಡೇ ಔಟ್ ಪ್ಯಾಕೇಜು. ಸೊ ಗಂಗೆಬಾವಿ ರೆಸಾರ್ಟ್. ಸೊ ಹೋಗ್ತಾ ಇದ್ದೀವಿ. ಅದ್ರ ಫುಲ್ ಡೀಟೇಲ್ಸ್ ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಟೈಮು 3 o'clock 3 o'clock ಆಗಿದೆ. 2:30 ಆಗಿದೆ. ಸೊ ಮಲ್ಗದ್ ಬಿಟ್ಟು 4 o'clock ಎದ್ದೊಳ್ಬೇಕು. ಈ ಥರ ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳಿ. ಇವಾಗ ಬರ್ಡೇ ಮಾಡಿ ಈಗಲೇ ಅದೇ ಫೋಟೋನ ಸ್ಟೇಟಸ್ಗೆ ಹಾಕಬೇಕು. ಅದಕ್ಕೆ ಬರ್ಡೇ ಮಾಡಿರೋದು. ಬರ್ಡೇ ಯಾಕೆ ಮಾಡಿದ್ದು ಅಂದ್ಕೊಂಡು? ಸೊ ಬೆಳಗ್ಗೆ ಮತ್ತೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ರೆಸಾರ್ಟಿಗೆ ಹೋಗೋಕ್ಕೆ ಅಂತೇಳಿ ರೆಡಿ ಆಗ್ತಿದ್ದೀವಿ. ಈಗ ಟೈಮ್ ಬಂದು 5 o'clock. ಸೊ ಹೋಗೋಣ. ಸೊ ಹೇಗೆ ಕಾಣ್ತಾ ಇದ್ದೀನಿ ಗೈಸ್, ಕಮೆಂಟ್ ಮಾಡಿ. ನಮ್ಮ ಮಮ್ಮಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಮ್ಮಿ ಬಾಯ್. ನಮಗೆ ಹ್ಯಾಪಿ ಜರ್ನಿ ಹೇಳು. ಹ್ಯಾಪಿ ಜರ್ನಿ. ಹ್ಯಾಪಿ ಬರ್ತ್ಡೇ ಹೇಳು. ಹ್ಯಾಪಿ ಬರ್ತ್ಡೇ. ನೀರು ತಗೊಳ್ರು. ಎಂತ ನೀರು ತಗೊಳ್ರು ಬಾಟ್ಲು. ಸರ್ ಇನ್ನೂ ಎಷ್ಟೊತ್ತೈತಿ? ಇನ್ನೂ ಎಷ್ಟು? ಯಾರು ಮ್ಯಾಪ್ ಹಾಕಿಲ್ಲ ಮತ್ತೆ? ಹುಬ್ಳಿ ಹೋಗಿ ಅಲ್ಲಿಂದ ರೆಸಾರ್ಟ್ಗೆ ಹೋಗೋ ಅಷ್ಟೊತ್ತಿಗೆ 9
o'clock. 9 o'clock. ಈಗ ಹೋಗುವ ಸಮಯ. ಹೋಗುವ ಬನ್ನಿ. ಆ್ಯಕ್ಚುಲಿ ಗೈಸ್ ಇವಾಗ ಒಳಗಡೆ ಬಂದಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಗಾಯ್ಸ್ ಇದು ಮುಂದಕ್ಕೆ ಕ್ಯಾಮ್ರಾ ಹಿಂದಕ್ಕೆ ಕ್ಯಾಮ್ರಾ ಮಾಡಕ್ ಬರಲ್ಲ ಗಾಯ್ಸ್. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ. ಸಣ್ಣ ಮಕ್ಕಳು ಕಿರ್ಸಿಂದಿದ್ದು ನೋಡಿದ್ರು ಈ ಹುಡುಗಿಗೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮೊದಲು 1050 ರೂಪಾಯಿ ಕೊಟ್ಟವಿ ತಿನ್ಬೇಕು. ನಾವು ಕುಂಟೆ ಬಿಲ್ಲೆ ಆಡಿದ್ದು ಫೋಟೋ. ಕಬಡ್ಡಿ ಎಲ್ಲ ಕಾಣದು ಬಾ, ಕಬಡ್ಡಿ ಆಡಂಗ್ ಕಾಣಕತ್ತೈತೆ ನಿನಗೆ. ಅದು ಎಲ್ಲರೂ ಏನ್ ಮಾಡ್ತಾರೆ ಹೇಳು. ಕ್ಲಾಪ್ಸ್ ಮಾಡ್ತಿರೋದು ತಾನೆ. ಇಲ್ಲ ಚಿನ್ನಿ ದಂಡ ಏನೋ ಅದು ಲೈನ್ ವೈಸ್ ಆಗಿ ನಿಂತಿದ್ದಾರೆ. ಇಲ್ಲಿ ನಿಂತಿದ್ದಾರೆ ಬಟ್ ಇಲ್ಲಿ ಯಾರು ಇಲ್ಲ. ಏನೋ ಹಿಡ್ಕೊಳ್ಳೋ ತರ ನಿಂತಿದ್ದಾರೆ. ಯಾವಾಗ ಹಾ ಏನ್ ಮಾಡ್ತಿದ್ದೀರಪ್ಪ? ಕಬಡ್ಡಿ ಇರ್ಬೋದು ಅದು. ರೇಣು ಸೇಮ್ ನೀನ್ ಮಾಡ್ದಂಗೆ ಮಾಡಿದ್ವಿ. ಫಸ್ಟ್ ಊಟಕ್ಕೆ ಹೋಗೋಣ, ಹಸಿವಾಗ್ತಿದೆ ನನಗೆ. ಊಟ ರೆಡಿ ಇಲ್ಲ. ರೆಡಿ ಇರುತ್ತೆ ಬಾರೋ. 929. ಜ್ಯೂಸ್ ಕೌಂಟರ್, ರೆಸ್ಟೋರೆಂಟ್, ಸ್ಟೇ ಅಕಾಮಿಡೇಷನ್, ಅಡ್ವೆಂಚರ್ ಆಕ್ಟಿವಿಟೀಸ್, ಬೋಟಿಂಗ್. ನಾವು ಮಾಡ್ತಿರೋದಲ್ಲ ಕಾಮಿಡಿಗೋಸ್ಕರ. ಇಟ್ಸ್ ಜಸ್ಟ್ ಫಾರ್ ಯರ್ ಎಂಟರ್ಟೈನ್ಮೆಂಟ್ ಗೈಸ್. ಇಲ್ಲಿ ಬಾಲ್ ಆಡ್ತಾರೆ. ಸೊ ಆಮೇಲೆ ಬಂದು ಜಾಯ್ನ್ ಆಗ್ತೀವಿ, ತಿಂಡಿ ತಿಂದು ಬರ್ತೀವಿ. ತುಂಬಾ ಹಸುವಾತ ಉಂಟು ಮಾರ್ರೆ ನನಗೆ. ರೆಡಿ ಆಗ್ತಿದಲ್ಲ ಅದ. ಅದೇ ಏನು ಇದು ವಾಟರ್ ವಾಟರ್ ಗೇಮ್ಸ್ ಚೆನ್ನಾಗಿದೆ ಕಣ. ಆಕ್ಚುಲಿ ವಾಟರ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ನಾವು ಬೇಗನೆ ಬಂದ್ಬಿಟ್ಟಿದ್ದೀವಿ. ಸೊ ವಾಟರ್ ಗೇಮ್ ಸ್ಟಾರ್ಟ್ ಆದಾಗ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ವಾಟರ್ ಗೇಮ್ಸ್ ಇದ್ದಾಗ ಬರೋಣ. ಅದೆಲ್ಲ ಬಿಟ್ಟು ಈಗ ನಮ್ಮ ಮೆನು ಇದೆ, ಮೆನು ನೋಡುವ. ಮೇನ್ ಇಂಪಾರ್ಟೆಂಟ್ ಇದೆ. ನೋಡ್ಕೊಂಡ್ಬಿಡಿ. ದಿಸ್ ಈಸ್ ಫಾರ್ ಊಟದ. ಮೊಬೈಲ್ ನೋಡೋದಾಗಿದ್ರ ಮನ್ಯಾಗ ನೋಡ್ಬೋದು. ಇಲ್ಲಿ ತನಕ ಯಾಕೆ ಬರ್ಬೇಕಿತ್ತು? ಅಲ್ಲ, ಇಬ್ರು ಹೋಗಿ ಸೈಡ್ ಅಲ್ಲಿ ನೋಡ್ಕೊಂಬ. ಅಲ್ಲಿವರೆಗೂ ನಮ್ಮಿಬ್ರು ಬಗ್ಗೆ ಗೊತ್ತಿದ್ದಿಲ್ಲ. ಏನ್ ಮಾಡ್ತಾ ಇದ್ವಿ? ಕವರ್ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಸ್ವಲ್ಪ ರೀಲ್ಸ್ ನೋಡ್ತಿದ್ವಿ. ರೀಲ್ಸ್ ನೋಡ್ಬೇಕಲ್ಲ, ನಮ್ಮ ಜೊತೆ ಜೊತೆಗೆ ಒಂದು ಹೆಲ್ಪ್ ಮಾಡ್ಬೇಕನ್ನ. ಇನ್ನ ಟೈಮ್ ಐತಣ್ಣ, ಸ್ವಲ್ಪ ಹೊಟ್ಟೆಗೆ ಇಟ್ಟು ಬಿಡ್ಲಿ. ಹೊಟ್ಟೆಗಲ್ಲ, ಇವಾಗ ಫಸ್ಟ್ ನೀಟಾಗಿ ಕವರ್ ಮಾಡ್ಕೊಂಡ್ರೆ ಆಮೇಲೆ ನಮ್ಮ ಪಾಡಿಗೆ ನಾವು ಏನಾರ ಮಾಡ್ಬೋದು. ಆಮೇಲೆ ಮತ್ತೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಇವಳು ಬರ್ತಡೇ ಇವತ್ತು ಏನು ಮಾಡಂಗಿಲ್ಲ. ಅದಕ್ಕೆ ಸರ್ ಸುಮ್ಮನೆ. ಹೌದು, ಇವತ್ತು ನನ್ನ ಬರ್ತಡೇ ಗೈಸ್. ನಂಗೆ ಯಾರು ಏನು ಅನ್ನಂಗಿಲ್ಲ. ಇಲ್ಲಾಂದ್ರೆ ಮಗನ ನೀನು ಹೊಡಿಬಾರ್ದು. ನಾನು ಹೊಡಿಬೋದು, ಯಾಕಂದ್ರೆ ನನ್ನ ಬರ್ತಡೇ ಹುಡುಗಿ. ಅದಕ್ಕೆ ಸಂಬಂಧ ಇಲ್ಲ. ಅದು ನಿನ್ನ ಬರ್ತಡೇ ನೀನು ಸೈಲೆಂಟ್ ಆಗಿರ್ಬೇಕು. ಅದೇನು ಸೈಲೆಂಟ್ ಆಗಿರ್ತಾರೆ? ಇದು ಓಯ್ ದೊಡ್ಡ ಮಕ್ಕ ಚಾ ಕುಡಿಯಕ್ಕೆ ಬರ್ತೀಯ? ಯಾಕೆ ಅವ್ರು ಕುಡಿಯಲ್ಲ. ಬರ್ರಿ. ನನಗೆ 2. 2 ಟೀ. ಚಾ ಕುಡಿತೀರಿ ಕಾಫಿ ಕುಡಿತೀರಿ? ನಾವು ಚಾಯ್ ಕುಡಿತೀವಿ. ನಾನು ಕಾಫಿ ಕುಡಿತೀನಿ. ನೀವು ದೊಡ್ಡ ಮಂದಿ. ಅವ್ನು ಜಾಣ ಅದ ಅಂದ. ಕೈ ತೊಳೆಯೋದು ಇಲ್ಲಿಗೆ ಹೋಗೋಬಿಟ್ಟು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ನೀರು ಬರ್ತಿಲ್ಲ. ಏ ಬಂಟಿ. ವೆಸ್ಟ್ ಮೇಲೆ ಸೌತ್. ಹೇಗಿದೆ ತಿಂಡಿ? ಚೆನ್ನಾಗಿದೆ.
ಉಪ್ಪಿಟ್ಟು ಕೇಸರಿ ಬಾತು ಇಡ್ಲಿ ವಡೆ ಸಾಂಬಾರು ಚಟ್ನಿ ಚೆನ್ನಾಗಿ. ಇವರು ಮೇ ಬಿ ಇವರು ಕೈಶಾಸ್ತ್ರ ನೋಡ್ತಾ ಇದ್ದಾರೆ ಅಲ್ಲ. ಅಂಕಲ್ ಆಂಟಿ ಏನೋ ಮಾಡ್ತಿದ್ದೀರಾ, ನಾವು ಬರುವ. ಓ ಮಾತಾಡ್ತಿದ್ದೀರಾ, ಓಕೆ. ಅಲ್ಲೊಂದು ಜೋಡಿ ಹೋಗ್ತೈತಿ ನಮ್ಗೆ ಕೋತಿ ಬ್ಯಾಚು, ಅವ್ರ ಜೊತೆ ಮಾತಾಡಿದ್ರೆ ಸಾಕ್ಬಿಡಿ. ಓ ಇಲ್ಲಿ ಅಂತ 4 ಜನ ಇದ್ದರೆ ಮಾತಾಡ್ಬೋದಪ್ಪ. ಸೊ ಇವರು ಪಪ್ಪುನ ಆಟಾಡಿಸ್ತಿದ್ದಾರೆ, ಇವರು ರಂಗೋಲಿ ಹಾಕ್ತಿದ್ದಾರೆ, ಇವರು ಮಡಿಕೆ ಮಾಡ್ತಿದ್ದಾರೆ. ಇದಕ್ಕೇನೋ ಅಂತಾರಲ್ಲ, ಮಗ್ಗ ಅಲ್ಲ. ಹಾಂ ಗೈಸ್, ಏನಾದರೂ ತಪ್ಪಿದರೆ ಪ್ಲೀಸ್ ನನ್ನ ಕ್ಷಮಿಸಿ. ನನಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ ನೋಡಿ, ಮಗ್ಗ ಅದಲ್ಲ ಇದು. ಅಂಕಲ್ ಕಲರ್ ದಾರಾನ ರೆಡಿ ಮಾಡ್ತಿದ್ದಾರೆ. ಏನವಿ ಆ ಅಂಕಲ್ ಪೂಜೆ ಮಾಡ್ತಿದ್ದಾರೆ. ದೀಪ. ಈ ಹುಡುಗಿ ಗೆಜ್ಜೆ ಚಂದ ಇದೆ ನೋಡಿ. ಏ ಹುಡುಗಿ, ನಿನ್ನ ಗೆಜ್ಜೆ ಕೊಡ್ತೀಯಾ ನನಗೆ? ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಅಲ್ಲಿ ಔಷಧಿ ರೆಡಿ ಆಗ್ತಿದೆ, ಇಲ್ಲಿ ಔಷಧಿನ ಕುಟ್ತಾ ಇದ್ದಾರೆ, ಅವರು ಇದನ್ನು ತಂದು ಕೊಡ್ತಿದ್ದಾರೆ. ಓಹ್ ಇಲ್ಲಿ ನೋಡಿ ಅಂಕಲ್. ಹಾಂ ನೀವು ಎತ್ತುತ್ತೀರಾ? ಹಾಂ, ಗೊಂಬೆನ ಮುಟ್ಟುವಂತಿಲ್ಲ. ಆ್ಯಕ್ಚುಲಿ ಈ ಥರ ಟ್ರೆಡಿಷ್ನಲ್ ಡ್ರೆಸ್ಸಸ್ ಇದ್ದಾವೆ. ಸೊ ನೋಡೋಣ ಇದರಲ್ಲಿ ಯಾವುದನ್ನು ವೇರ್ ಮಾಡ್ಬೇಕು ಅನ್ಕೋತೀವಿ, ನೋಡೋಣ. ನೀವು ಇಲ್ಲಿ ಎಲ್ಲಿದು ಶಿಗ್ಗಾಂವ್ ಹತ್ರ ಗಂಗೆಬಾವಿ ರೆಸಾರ್ಟ್ ಅಂತೇಳಿ. ಸೊ ಇಲ್ಲಿಗೆ ಬಂದು ಈ ಥರ ಎಲ್ಲ ತುಂಬ ಹಳ್ಳಿಯಲ್ಲಿ ಏನೇನು ನಡೀತಿತ್ತೋ ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ನೀವು ನೋಡ್ಬೋದು. ಸೊ ಇಲ್ಲಿ ರಾಜ ಕೂತಿದ್ದಾರೆ, ಏನು ಹಾಗೆಯೇ ಪಗಡೆ ಆಡ್ತಾ ಇದ್ದಾರೆ. ಏನು ಸೌಂಡ್ ಬರ್ತೈತಿ? ಸೊ ಇಲ್ಲಿ ಪಾಪು ಇದೆ ಇವಾಗ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಇನ್ನೊಂದು ರೌಂಡ್. ಮತ್ತು ಎಲ್ಲೋಡಿ ಈ ಕೋತಿಗಳು ಏನು ಮಾಡ್ತಿದ್ದಾವೆ, ಮಾಡೋ ಕೆಲಸ ಮಾಡಿದ್ರು ಅಂದರೆ ಬಂದು ಚಿಕ್ಕ ಮಕ್ಳು ಆಟ ಮಾಡ್ತೀವಿ ಅನ್ನಂಗೆ ಇಲ್ಲಿಗೆ ಬಂದಿದ್ದಾರೆ. ಮಸಾಲ ರೆಡಿ. ಚಿಕನ್ ಇಲ್ಲ ಅಷ್ಟೇ. ಒಂದು 2 kg ಎತ್ಕೊಂಬೋದು. ಏನು ನಿನ್ನ ಕೈ ಕಟ್ ಮಾಡೋಣ? ಒಂದು 2 kg ಕೋಳಿ ಎಲ್ಲರ. ಓನ್ಲಿ ಫಾರ್ ವೆಜ್. ಇದು ಓನ್ಲಿ ವೆಜ್. ನಾನ್ ವೆಜ್ 5 ನಿಮಿಷದಲ್ಲಿ ಮಸಾಲ ರೆಡಿ. ಸೊ ಯಾರಾದರೂ ಸ್ಟೇ ಆಗೋರಿದ್ರೆ ಸ್ಟೇನೂ ಕೂಡ ಆಗ್ಬೋದು. ಸೊ ಡೇ ಔಟ್ ಪ್ಯಾಕೇಜ್ ಆ್ಯಂಡ್ ಸ್ಟೇ ಪ್ಯಾಕೇಜ್ ಎರಡೂ ಕೂಡ ಸಿಗುತ್ತೆ ನಿಮಗೆ. ಮಾಡ್ತಾ ಇರಿ, ತಿಂತಾ ಇರಿ, ಖುಷಿಯಾಗಿ. ಸೊ ಎಷ್ಟು ಚೆನ್ನಾಗಿ ಬುದ್ಧನ ಪ್ರತಿಮೆ ಇದು ಮಾಡಿದ್ದಾರೆ. ಇಲ್ಲಿ ಬೋರ್ವೆಲ್, ಹಾಗೆ ಅಲ್ಲಿ ಕುಂಟೆಬಿಲ್ಲೆ ಕೂಡ. ಎಷ್ಟು ಜನ ಕುಂಟೆಬಿಲ್ನ ಈಗಲೂ ಮಿಸ್ ಮಾಡ್ಕೋತೀರಾ ನನಗೆ ಕಮೆಂಟ್ ಮಾಡಿ. ತುಂಬ ಯೂನಿಕ್ ಡಿಸೈನ್ ಮೇಲೆ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ರೆಸಾರ್ಟು. ಅದು ಡೈನಿಂಗ್ ಏರಿಯಾ ಇವಾಗ ರೆಡಿ ಆಗ್ತಾ ಇದೆ. ಈಗ ಇವಾಗ ಗೇಮ್ಸ್ ಆಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಿಟ್ಬಿಟ್ಟು ಹೋಗ್ತಾರೆ ನೋಡಿ, ನಾನು ಒಬ್ಬಳೇ ಆಗಬೇಕು. ಯಾರನ್ನ ಕರ್ಕೊಂಡು ಹೋಗಲ್ಲ ಸರ್. ಹಾಂ, ನಾವೇ ಬರಬೇಕಾ? ನಾವೇ ನುಗ್ಗಿ ಹೋಗ್ಬೇಕು. ಹಾಂ ಹಂಗೆ. ಇವ್ರು ನೋಡಿ
ಆಯ್ತಾ ಸಾಕಾಯ್ತಾ ಮತ್ತೆ ನಿಜವಾಗ್ಲೂ ಹತ್ತುತ್ತೀರಾ ಅವಿ ಹತ್ತಿ ಹತ್ತಿ ಜಂಪ್ ಮಾಡ್ಬೋದು ಹತ್ತಿ ನೀವು ಹತ್ತುತ್ತೀರಾ ಸರ್ ಇರಲಿ ಸರ್ ಒನ್ ಟೈಮ್ ಟ್ರೈ ಮಾಡಿ ಹಕ್ಕ ನಮ್ಮ ಶೈನವರು ಹತ್ತಿದ್ರು ಹಕ್ಕ ಇನ್ನೂ ಸ್ವಲ್ಪ ಇವ್ರು ನೋಡಿ ಹತ್ತತಿಯಾ ಹತ್ತು ಯಾಕೆ ಯಾಕೆ ಅಯ್ಯೋ ಬಾರಿ ಹೆಂಗೆ ಹತ್ತರಂಗೆ ಪೋಸ್ ಕೊಟ್ಟ ಈ ಹುಡುಗಿ ರೌಂಡ್ ಹೊಡಿ ಅಂತ ಸಕ್ಕ ಸುಸ್ತಾಗೋಯ್ತು स्टार्ट करें सर 1 2 3 है ना कितना है 3 है ना 3 एक कॉइन लीजिए कोई सा भी नहीं ले लिए है ना कितना है 1 है या 2 है 1 है ना अच्छा से देखो देखे है ना दे दीजिए फेंक दीजिए आप देखिए सर कैच करो और अच्छा से देखो सर कितना है कितना है एक है 1 है या 2 है 1 अच्छा से देखो ಎಷ್ಟನೇ ನಂಬರ್ ಒಂದೇ ₹1 ₹2 2 रुपीस एक कॉइन तुम अच्छा से नहीं देखे हैं सर ₹1 था इनका हाथ में दो ಏನು 2 रुपीस ऐसा देखो सिंगल है कि डबल है सिंगल है एक ही है ना फेंक दीजिए अब देखो 2 हो जाएगा 1 2 3 कर देंगे राजस्थान वाला मट्टी रख देंगे और तोड़ देंगे तो 2 हो जाएगा कितना है सर 3 हो जाएगा चलो 3 हो जाओ फू फूंक लगा दीजिए ऐसा नहीं फू 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 खा जाओ वो सर्दी का पेट में चला गया है पैसा बोलो वापस करो मुंह फाड़ो सर चाकू से बाहर करें या जादू से थोड़ा पैर आगे करो थोड़ा सा अपना ये हिलाओ ताली बजाओ ಹೆಂಗೆ ಮ್ಯಾಜಿಕ್ ಶೋ ಗೇಮ್ಸು ಎಲ್ಲ ಆಡ್ಕೊಂಡು ಸೊ ಈಗ ರಾಗಿ ಮಾಲ್ಟ್ ಇಟ್ಟಿದ್ದಾರೆ ಯಾವಾಗಲೂ ಆ ಸತಿ ಬಂದಾಗ ಕಲ್ಲಂಗಡಿ ಹಣ್ಣಿತ್ತು ಸೊ ಈಗ ರಾಗಿ ಮಾಲ್ಟ್ ಇಟ್ಟಿದ್ದಾರೆ ಫ್ರೆಶ್ ಆಗಿ ಸೊ ಕೋಲ್ಡ್ ಕುಡ್ಕೊಂಡು ನೆಕ್ಸ್ಟ್ ಜಿಪ್ ಲೈನ್ ಮತ್ತು ಬೇರೆ ಇನ್ನೂ ಗೇಮ್ಸ್ ಇದೆ ಅದನ್ನು ಆಡೋಕ್ಕೆ ಹೋಗೋಣ ಸ್ವಲ್ಪ ಕೊಡಿ ಫುಲ್ ಕುಡಿತೀಯ ಶೈನಿ ನಿಜ ಫುಲ್ ಕುಡಿತೀಯಾ ತಡಿ ನಾನು ಬರ್ತೀನಿ ಹಾಂ ಓಕೆ ಚೇಸ್ ಸಾಗಿ ಕೂತ್ಕೊಂಡು ಜ್ಯೂಸ್ ಕುಡಿಯೋಣ ಕುಡೀರಿ ಅಲ್ಲ ನಿಜವಾಗ್ಲೂ ಮನೇಲಿ ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಕುಡಿತೀವಲ್ಲ ಏನು ಮನೇಲಿ ಇದೇ ಥರ ಅಂತಾನೆ ಮಾಡೋದು ಏನು ಕೊತ್ತಂಬರಿ ಹಾಕಿದ್ದಾರೆ ಅಷ್ಟೇ ರಿಯಲ್ ರಾಗಿ ಮಾಲ್ಟ್ ಅಲ್ಲ ಮತ್ತು ಮಜ್ಜಿಗೆಗೆ ಸ್ವಲ್ಪ ಮಾಲ್ಟ್ ಸೇರಿಸಿದ್ದಾರೆ ತುಂಬ ಟೇಸ್ಟಿಯಾಗಿದೆ
ಕರ್ಮ ಯಾರಿಗೂ ಬೇಡ. ಹಾಂ ಇವು ಎರಡನ್ನೂ ಒತ್ಕೊಂಡು ಹೋಗೋಕ್ಕೆ ನಾವಿಬ್ಬರು ಒದ್ದಾಡ್ತಿದ್ದೀವಿ. ನಮ್ಮ ಗಾಡಿ ನೋಡಿದರೆ ಪೆಟ್ರೋಲ್ ಇಲ್ಲದಂಗೆ ಓಡಾಡ್ತಾ ಇದೆ. ಆಕ್ಚುಲಿ ಬಿಸಿಲಿದೆ, ಬೋಟಿಂಗ್ ಬೇಡ ಅಂತ ನಾವು ಹೇಳಿದ್ದೀಗ. ಇವರೇ ಎಲ್ಲ ಗೇಮ್ಸು ಬೇಡ ಬೇಡ ಅಂತಿರೋದ್ರೆ ಅದು ಹೊಡೀರಿ. ಇವಾಗ ಕೊಟ್ಟರು 1050 ರೂಪಾಯಿಗೆ ಒಂದು ರೂಪಾಯಿನೂ ಇನ್ನೂ ರಿಕವರಿ ಆಗಿಲ್ಲ. ಮಾತಾಡಿದ್ರೆ ಹೊಡಿಬೇಕು. ಹೊಡಿತಿದ್ದೀನಲ್ಲ. ಹಾಂ ತುಳಿ ಅವಾಗ. ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಗಳು ಸಿಗ್ತವೆ. ಸೊ ನಾವು ಕೂಡ ಈಗ ವೇರ್ ಮಾಡೋಕ್ಕಂತ ಬಂದಿದ್ದೀವಿ. ಓಕೆ, ಇದಿರಲಿ. ಇನ್ನೊಂದು ಬೆಳಗ್ಗೆನ ಬರಬೇಕಿತ್ತು ಅಂದರೆ ನೀವು ಬೆಳಗ್ಗೆ ನಿಮ್ಮ ತಿಂಡಿ ತಿಂತಾ ಇದ್ರಾ? ಅದಕ್ಕೆ ನಾವು ಹೊರಟಿದ್ವಿ. ಅವ್ರು ಭಾಳ ತಿಳಿಯಕ ಆದಲ್ಲ ಹಾಕೋತೀನಿ ಡ್ಯಾನ್ಸ್ ರೀ. ಆ್ಯಕ್ಚುಲಿ ಗೈಸ್ ಇವಾಗ ನನಗಿದು ತುಂಬ ಪೇಯ್ನ್ ಆಗ್ತಾಯಿದೆ. ಸೊ ಇವಾಗ ಇವ್ರದ್ದು ಫೋಟೋಶೂಟ್ ನಡೆಸಿದೆ. ನಂಗೆ ಬೇಡ. ಯಾಕೆ ಡ್ಯಾನ್ಸ್ ಮಾಡಲ್ವಾ? ಅವ್ರ ಪಾಪ ಬಿಂದಿಗೆ ತಂದಿದ್ದಾರೆ. ಸೊ ಇಲ್ಲಿ ನೋಡಿ ಈ ಥರ ನೀವೇನಾದರೂ ತುಂಬ ಚೆಂದ ಡ್ಯಾನ್ಸ್ ಮಾಡ್ತೀರಾ, ನಿಮಗೂ ಕೂಡ ಡ್ಯಾನ್ಸ್ ಬರುತ್ತೆ ಅನ್ನೋದಾದರೆ ಯು ಹ್ಯಾವ್ ಟು ಡೂ. ಸೊ ಇವರು ಕ್ಯಾಮ್ರಾಮನ್, ಇವರು ಮಾಡೆಲ್, ಇವರು ಕಚ್ಚೆ ಪಂಜೆ. ಆಯ್ತು ರೀ. ಆ್ಯಕ್ಚುಲಿ ಇವಾಗ ಫುಲ್ ಸುಸ್ತಾಗಿದ್ದೀವಿ, ಊಟಕ್ಕೆ ಹೋಗ್ತಿದ್ದೀವಿ. ಸೊ ಊಟಕ್ಕೆ ಏನೇನಿದೆ ಅಂತ ನೋಡೋಣ. ಏನೇನು ಚಟ್ನಿ ಪುಡಿ, ಎಲ್ಲ ಥರದ ಚಟ್ನಿ ಪುಡಿ, ಹಾಂ ಬೇಡ ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಗೈಸ್. ಊಟ ಮಾಡಿಕೊಂಡು ಇವಾಗ ರೈನ್ ಡ್ಯಾನ್ಸ್, ಹಾಗೆ ಸ್ವಿಮ್ಮಿಂಗ್ ಪೂಲ್ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ರೈನ್ ಡ್ಯಾನ್ಸ್ ಆಡೋ ಇಂಟ್ರೆಸ್ಟ್ ಅಂತೂ ಇಲ್ಲ ಗೈಸ್. ಇವೆಲ್ಲಿ ಫಸ್ಟ್ ಬಿಸಿಲಿಗೆ ಬಿಡಬೇಕು, ಸಾರಿ ನೀರಿಗೆ ಬಿಡಬೇಕು ಮಾಡ್ತಾರೆ ನೋಡಿ. ತುಂಬ ಬಿಸಿಲಿದೆ ಗೈಸ್. ಸೊ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಆಲ್ರೆಡಿ ಮೊಬೈಲಲ್ಲಿ ಕೂಡ ತುಂಬ ಚಾರ್ಜ್ ಇಲ್ಲ. ಸೊ ಫೈನಲಿ ರೈನ್ ಡ್ಯಾನ್ಸ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಅಂತೂ ಫುಲ್ ಮುಗೀತು. ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡಾಗಿ ಫ್ರೆಶಪ್ ಆಗಿ ಈಗ ಬಂದಿದ್ದೀವಿ. ಆ್ಯಂಡ್ ಇವಾಗ ಟಾಂಗ ರೈಡ ಮತ್ತೇನಂತ ಹಾರ್ಸ್ ರೈಡ್ ಇದೆ. ಸೊ ಅದೊಂದು ಮುಗಿಸ್ಕೊಂಡು ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡೋದೆ. ಸೊ ನೋಡಿ ಇವರೆಲ್ಲರೂ ಫ್ರೆಶಪ್ ಆಗಿ ಸೊ ಈಗ ಹೋಗ್ತಾಯಿದ್ದೀವಿ. ಟಾಂಗ ಅಲ್ಲ, ಹಾರ್ಸ್. ಎಂಜಾಯ್ ಮಾಡಿದ್ರೆ ನೀವೆಲ್ಲ ಹೇಳೋ. ನೀವು ಅಲ್ಲ, ನೀನು ತಾನೇ ಕೇಳಬೇಕಾಗಿರೋದು, ನೀವು ತಾನೇ ನನ್ನ ಕರ್ಕೊಂಡು ಬಂದಿರೋದು. ಹೌದು, ಓಕೆ ನಾನೇ ಹೇಳ್ತೀನಿ ನೋಡಿ. ಚೆನ್ನಾಗಿತ್ತು ಚೆನ್ನಾಗಿತ್ತು. ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ, ಬಟ್ ಎಂಜಾಯ್ಮೆಂಟ್ ಇತ್ತು, ರಿಲ್ಯಾಕ್ಸ್ ಇತ್ತು. ಫಸ್ಟ್ ಟೈಮ್ ಬಂದಾಗ ಸೊ ಇದನ್ನೆಲ್ಲ ತಿನ್ಕೊಂಡು ಇದನ್ನು ತೆಗೆಸ್ಕೊಂಡು ನಮ್ಮ ಏನದು ಡೇ ಮುಗೀತು ಅಂತ ಹೇಳಿ ಇದನ್ನು ಕಟ್ ಮಾಡಿ ಸೊ ನೆಕ್ಸ್ಟ್
ಕಾರ್ ಏನದು ಓಮಿನಿ ಹತ್ಕೊಂಡು ಸೀದಾ ಊರಿಗೆ ಈ ಹುಡುಗಿನ ಸೀದಾ ಬೆಂಗಳೂರು ಬಸ್ಸಿಗೆ ಹಚ್ಚಿ ಕಳಿಸಿ ಅವ್ರನ್ನ ಟ್ರೈನ್ ಹಚ್ಚಿ ಕಳಿಸಿ ಇವರು ಮತ್ತು ನಾನು ಸೀದಾ ಮನೆಗೆ ಹೋಗಿ ಪಾಚ್ಕೊಳ್ಳೋದು ಇಷ್ಟೇ ಗೈಸ್ ನನ್ನ ಬರ್ತ್ಡೇ. ಈ ಹುಡುಗಿನ ಬೆಂಗಳೂರು ಬಸ್ ಹಚ್ಚಿ ಕಳಿಸ್ತಾ ಇದೀವಿ ನೋಡಿ ಗೈಸ್. ಸೊ ಫೈನಲ್ ಆಗಿ ಹೋಗ್ತಿದ್ದಾರೆ. ಸರಿ ಬಾಯ್ ಬಾಯ್.